Hello students, good morning. So in today's class we'll solve the problem 1 on capital gain. ನಿಮಗೆ ಆಲ್ರೆಡಿ ನಾನು 10 ಪ್ರಾಬ್ಲಮ್ಸ್ ಕಳಿಸಿದ್ದೀನಿ. ಸೊ ಇನ್ ಅಪ್ಕಮಿಂಗ್ ವೀಡಿಯೋಸ್ ವಿಲ್ ಸಾಲ್ವ್ ಆಲ್ ದೋಸ್ 10 ಪ್ರಾಬ್ಲಮ್ಸ್. ಓಕೆ, ಸೊ ಕಾನ್ಸಂಟ್ರೇಟ್ ಆ್ಯಂಡ್ ಲಿಸನ್, you can understand it. Okay, so the first problem, Mr. Arun purchased the house property on 1/2/2000 for rupees 2,10,000. He incurred the following expenses. ಮಿಸ್ಟರ್ ಅರುಣ್ ಏನು ಮಾಡಿದ್ರು, ಹೌಸ್ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರು ಆನ್ ದ ಇಯರ್ 1/2/2000 ಫಾರ್ rupees 2,10,000. 2,10,000ಗೆ ಹೌಸ್ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರು. ಹಿ ಇನ್ಕರ್ಡ್ ದ ಫಾಲೋಯಿಂಗ್ ಎಕ್ಸ್ಪೆನ್ಸಸ್. ಸೊ ದ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಅಸೆಟ್ ಆನ್ 1/4/2001 ವಾಸ್ rupees 1,70,000. Next point, he constructed a room on ground floor during 2000 and 2001 for rupees 10,000. Next point, reconstruction in 2013-14 for rupees 3,66,000. Next point, the property was transferred on 31/4/2018 for rupees 45 lakh. Compute the capital gain from the above information. ಸೊ ಈ ಪ್ರಾಬ್ಲಮ್ ಏನಂದರೆ, ಮಿಸ್ಟರ್ ಅರುಣ್ ಹೌಸ್ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರು ಇನ್ ದ ಇಯರ್ 1/2/2000 ಫಾರ್ rupees 2,10,000. 2,10,000ಗೆ ಹೌಸ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿ ಅವರು ಯಾವ ಇಯರಲ್ಲಿ 2000ಅಲ್ಲಿ 2,10,000ಗೆ ಹೌಸ್ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರು. ಇನ್ 2018 ಅದೇ ಹೌಸ್ ಪ್ರಾಪರ್ಟಿನ ಅವ್ರು ಸೆಲ್ ಮಾಡಿದ್ರು. ಟ್ರಾನ್ಸ್ಫರ್ಡ್ ಅಂದರೆ ಸೆಲ್. ಅದೇ ಹೌಸ್ ಪ್ರಾಪರ್ಟಿನ ಅವರು 2018ಅಲ್ಲಿ ಸೆಲ್ ಮಾಡಿದ್ರು ಫಾರ್ 45 lakh. ಸೊ ಇದರಲ್ಲಿ ಇವ್ರಿಗೆ ಪ್ರಾಫಿಟ್ ಆಗಿದೆಯಾ? 2,10,000ಗೆ ಪರ್ಚೇಸ್ ಮಾಡಿ ದೇ ಹ್ಯಾವ್ ಸೆಲ್ಡ್ ಆರ್ ದೇ ಹ್ಯಾವ್ ಟ್ರಾನ್ಸ್ಫರ್ಡ್ ದ ಸೇಮ್ ಹೌಸ್ ಪ್ರಾಪರ್ಟಿ ಫಾರ್ 45 lakh rupees. ಆಯಿತಾ? ಸೊ ಇದರಿಂದ ಅವ್ರಿಗೆ ಎಷ್ಟು ಕ್ಯಾಪಿಟಲ್ ಗೇನ್ ಆಯಿತು? ಕ್ಯಾಪಿಟಲ್ ಗೇನ್ ಅಂದರೆ ದ ಪ್ರಾಫಿಟ್ ಆಫ್ಟರ್ ಸೆಲ್ಲಿಂಗ್ ಎನಿ ಅಸೆಟ್. ಸೊ ಈ ಟ್ರಾನ್ಸ್ಫರ್ ಮಾಡೋದ್ರಿಂದ ಅವ್ರಿಗೆ ಎಷ್ಟು ಪ್ರಾಫಿಟ್ ಆಯಿತು ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ. ಸೊ ಇವರು 2,10,000ಗೆ ಹೌಸ್ ಪ್ರಾಪರ್ಟಿ ಪರ್ಚೇಸ್ ಮಾಡಿ ಅದಕ್ಕೆ ಸ್ವಲ್ಪ ವ್ಯಾಲ್ಯೂ ಅಡಿಷನ್ ಮಾಡಿದ್ದಾರೆ. ಮೀನ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಅದೇ ಹೌಸ್ ಪ್ರಾಪರ್ಟಿನ ಇಂಪ್ರೂವ್ ಮಾಡೋಕ್ಕೆ ಎಷ್ಟು ಕಾಸ್ಟ್ ಹಾಕಿದ್ದಾರೆ ಅದನ್ನು ನಾವು ಲೆಸ್ ಮಾಡಬೇಕು. ಆಯಿತಾ? ಆಫ್ಟರ್ ಲೆಸ್ಸಿಂಗ್ ದಟ್ ಅಮೌಂಟ್ ವಿಲ್ ಗೆಟ್ ದ ಕ್ಯಾಪಿಟಲ್ ಗೇನ್. ಮಿಸ್ಟರ್ ಅರುಣ್ purchased the house property on 1/2/2000 for rupees 2,10,000. He incurred the following expenses. The fair market value of the asset on 1/4/2001 was 1,70,000. Then ಇದೇನು ನೆಕ್ಸ್ಟ್ ಪಾಯಿಂಟ್, ಹಿ ಕನ್ಸ್ಟ್ರಕ್ಟ್ ಅ ರೂಮ್ ಆನ್ ಗ್ರೌಂಡ್ ಫ್ಲೋರ್ ಡ್ಯೂರಿಂಗ್ 2000 and 2001 ಫಾರ್ rupees 10,000. ಈ ರೂಮ್ ಕನ್ಸ್ಟ್ರಕ್ಟ್ ಮಾಡಿದಾರಲ್ವ, ಅದೇನು ಇಟ್ ಈಸ್ ಅ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ನೆಕ್ಸ್ಟ್ ಪಾಯಿಂಟ್, ರೀಕನ್ಸ್ಟ್ರಕ್ಷನ್ ಇನ್ 2013-14 ಫಾರ್ rupees 3,66,000. ಇದು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ನೆಕ್ಸ್ಟ್, ದ ಹೌಸ್ ಪ್ರಾಪರ್ಟಿ ವಾಸ್ ಟ್ರಾನ್ಸ್ಫರ್ಡ್ ಆನ್ 31/4/2018 ಫಾರ್ 45 lakh. ಇದೇನು ದ ಸೇಲ್ ಪ್ರೈಸ್. ಸೊ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಅಂತ ಪ್ರತಿ ಇಯರಿಗೆ ಈ ಥರ ಕೊಟ್ಟಿರ್ತಾರೆ. ಇಟ್ ಈಸ್ ಆಲ್ರೆಡಿ ಮೆನ್ಷನ್ಡ್ ಇನ್ ಯೋರ್ ಕ್ವೆಶನ್. ಓಕೆ, ಸೊ ನೆಕ್ಸ್ಟ್ ಸೊಲ್ಯೂಷನ್. ಸೊ ಐ ಹ್ಯಾವ್ ಸೆಂಟ್ ಆಲ್ರೆಡಿ ಪ್ರೊಫಾರ್ಮ ನೋಡಿದ್ದೀರಾ. ಸೊ ಕಾಂಪ್ಯೂಟೇಷನ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಫ್ ಮಿಸ್ಟರ್ ಅರುಣ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2019 and 20. ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ರಿಸೀವ್ಡ್. ಸೆಲ್ಲಿಂಗ್ ವ್ಯಾಲ್ಯೂ ಎಷ್ಟು? ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ರಿಸೀವ್ಡ್ 45 lakh ಅವರಿಗೆ ಸೇಲ್ ಪ್ರೈಸ್. ಓಕೆ, ಸೊ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ರಿಸೀವ್ಡ್ 45 lakh ಲೆಸ್ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್. ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ ಏನೂ ಆಗಿಲ್ಲ, ಸೊ ನಿಲ್. ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ನೆಕ್ಸ್ಟ್ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಸೊ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಮತ್ತು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ನಾವು ಸಪ್ರೇಟ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಲಾಸ್ಟ್ ಕ್ಲಾಸಲ್ಲಿ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು. ಸೊ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ನಾವು ಕೆಳಗಡೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ ವರ್ಕಿಂಗಲ್ಲಿ. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂಟು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ದ ಇಯರ್ ಇನ್ ವಿಚ್ ಅಸೆಟ್ ವಾಸ್ ಸೋಲ್ಡ್ ಡಿವೈಡೆಡ್ ಬೈ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ದ ಅಸೆಟ್ ಫಸ್ಟ್ ಇಯರ್ ಆಫ್ ದ ಅಸೆಟ್ ಪರ್ಚೇಸ್ಡ್.
ಆಯಿತಾ. ಸೊ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಈಸ್ ಈಕ್ವಲ್ ಟು ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂಟು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ದ ಇಯರ್ ಇನ್ ವಿಚ್ ದ ಅಸೆಟ್ ವಾಸ್ ಸೋಲ್ಡ್ ಡಿವೈಡೆಡ್ ಬೈ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ದ ಫಸ್ಟ್ ಇಯರ್ ಆಫ್ ದ ಅಸೆಟ್ ಪರ್ಚೇಸ್ಡ್. ಇದು ಫಾರ್ಮುಲಾ. ಸೊ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು, ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು ಈಕೆ ಅವರು ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ದು ಎಷ್ಟು ಅಮೌಂಟಿಗೆ, ಕಾಸ್ಟ್ ಆಫ್ ಅಕ್ವಿಸಿಷನ್ ಅಕ್ವೈರ್ ಅಂದರೆ ಏನು ತಗೊಳ್ಳೋದು. ಸೊ ಅವರು ಎಷ್ಟು ಅಮೌಂಟಿಗೆ ಹೌಸ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ರು. ಮಿಸ್ಟರ್ ಅರುಣ್ ಪರ್ಚೇಸ್ ಅ ಹೌಸ್ ಪ್ರಾಪರ್ಟಿ ಫಾರ್ ₹2,10,000. ಸೊ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು, ₹2,10,000 ಇಂಟು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ದ ಇಯರ್ ಇನ್ ವಿಚ್ ಅಸೆಟ್ ವಾಸ್ ಸೋಲ್ಡ್. ಯಾವ ಇಯರಲ್ಲಿ ಅಸೆಟ್ ಸೋಲ್ಡ್ ಆಗಿದೆ, ಅಸೆಟ್ ಸೋಲ್ಡ್ ಆಗಿರೋದು ಇನ್ ದ ಇಯರ್ 2018. ಸೊ 2018ಅಲ್ಲಿ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಎಷ್ಟಿದೆ, ಸೊ ದ 17th or 18th ಪಾಯಿಂಟ್ 2018-19ನಲ್ಲಿ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ 280 ಇದೆ. ಸೊ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಇನ್ ವಿಚ್ ದ ಅಸೆಟ್ ವಾಸ್ ಸೋಲ್ಡ್, ಅಸೆಟ್ ಸೋಲ್ಡ್ ಆಗಿರೋದು 2018ಅಲ್ಲಿ. ಸೊ 2018ಇಂದು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಫಸ್ಟ್ ಆಲ್ರೆಡಿ ಕೊಟ್ಟಿದ್ದಾರೆ, ದಟ್ ಈಸ್ 280. ಸೊ 2,10,000 ಇಂಟು 280 ಡಿವೈಡೆಡ್ ಬೈ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ದ ಅಸೆಟ್ ಫಸ್ಟ್ ಇಯರ್ ಆಫ್ ದ ಅಸೆಟ್ ಪರ್ಚೇಸ್. ಯಾವ ಇಯರಲ್ಲಿ ಅಸೆಟ್ ಪರ್ಚೇಸ್ ಮಾಡಿದ್ರು, ಅಸೆಟ್ ಪರ್ಚೇಸ್ ಮಾಡಿದ್ರು 2000ಅಲ್ಲಿ. ಸೊ 2000ಇಂದು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಎಷ್ಟಿದೆ, ಫೈನಾನ್ಷಿಯಲ್ ಇಯರ್ 1 2000 ಆ್ಯಂಡ್ 2002 ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ 100. ಸೊ ಇಲ್ಲಿ ನಾವು 100 ತಗೋತಿದ್ದೀವಿ. ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂಟು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ದ ಇಯರ್ ಇನ್ ವಿಚ್ ಅಸೆಟ್ ವಾಸ್ ಸೋಲ್ಡ್ 280 ಡಿವೈಡೆಡ್ ಬೈ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ದ ಅಸೆಟ್ ಫಸ್ಟ್ ಇಯರ್ ಆಫ್ ದ ಅಸೆಟ್ ಪರ್ಚೇಸ್ಡ್ 2000ಅಲ್ಲಿ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ 100 ಇದೆ. ಸೊ ಡಿವೈಡೆಡ್ ಬೈ 100. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಸ್ ಈಕ್ವಲ್ ಟು 5,88,000. ಸೊ ಮೇಲ್ಗಡೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ 5,88,000 ಅಂತ. ನೆಕ್ಸ್ಟ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಇವಾಗ ಕ್ವೆಶನಲ್ಲಿ ಇಂಪ್ರೂವ್ಮೆಂಟ್ ಎಷ್ಟು ಪಾಯಿಂಟ್ಸ್ ಇದೆ ಇಂಪ್ರೂವ್ಮೆಂಟಿಂದು. ಫಸ್ಟ್, ಹಿ ಕನ್ಸ್ಟ್ರಕ್ಟೆಡ್ ರೂಮ್ ಆನ್ ಗ್ರೌಂಡ್ ಫ್ಲೋರ್ ಡ್ಯೂರಿಂಗ್ 2000 ಆ್ಯಂಡ್ 2001 ಫಾರ್ ₹10,000. ಇದೇನು 10,000 ಇಂಪ್ರೂವ್ಮೆಂಟ್, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇದು 10,000 ಇಂದು ಆಯಿತಾ. ಫಸ್ಟ್ ಪಾಯಿಂಟ್ ಇಂಪ್ರೂವ್ಮೆಂಟ್ ಇದು. ನೆಕ್ಸ್ಟ್ ಪಾಯಿಂಟ್ ರೀಕನ್ಸ್ಟ್ರಕ್ಷನ್ ಇನ್ 2013-14 ಫಾರ್ ₹3,66,000. 3,66,000ಗೆ ರೀಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಸೊ ಇದು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಸೊ ಎರಡು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇದೆ. ಸೊ ಎರಡಕ್ಕೂ ನಾವು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ಪಾಯಿಂಟ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟಿಗೆ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇಂಟು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ದ ಇಯರ್ ಇನ್ ವಿಚ್ ಅಸೆಟ್ ವಾಸ್ ಸೋಲ್ಡ್ ಡಿವೈಡೆಡ್ ಬೈ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಇನ್ ವಿಚ್ ಇಂಪ್ರೂವ್ಮೆಂಟ್ ದ ಅಸೆಟ್ ವಾಸ್ ಹೆಲ್ಡ್. ಯಾವ ಇಯರಲ್ಲಿ ಇಂಪ್ರೂವ್ಮೆಂಟ್ ಆಯಿತು ಅದು ಡಿವೈಡ್ ಮಾಡಬೇಕು. ಸೊ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಏನು, ಫಸ್ಟ್ ಪಾಯಿಂಟಿಂದು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ was 10,000. He constructed the room on ground floor for 2000 and 2001. ಅದಕ್ಕೆ 10,000 ಕಾಸ್ಟ್ ಆಗಿದೆ. ಸೊ 10,000 is the cost of improvement into ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ದ ಇಯರ್ ಇನ್ ವಿಚ್ ಅಸೆಟ್ ವಾಸ್ ಸೋಲ್ಡ್. ಯಾವ ಇಯರಲ್ಲಿ ಅಸೆಟ್ ಸೋಲ್ಡ್ ಆಗಿದೆ ಅದರದ್ದು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ 2018ಅಲ್ಲಿ ಸೋಲ್ಡ್ ಆಯಿತು. ಸೊ ಅದರದ್ದು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ 280 ಇದೆ ಆಯಿತಾ. ಸೊ 280 ಡಿವೈಡೆಡ್ ಬೈ ಯಾವ ಇಯರಲ್ಲಿ ಈ ಇಂಪ್ರೂವ್ಮೆಂಟ್ ಆಗಿದೆ, 10,000 ಇಂದು ಇಂಪ್ರೂವ್ಮೆಂಟ್ ಯಾವ ಇಯರಲ್ಲಿ ಆಯಿತು. ಹಿ ಕನ್ಸ್ಟ್ರಕ್ಟೆಡ್ ಅ ರೂಮ್ ಆನ್ ಗ್ರೌಂಡ್ ಫ್ಲೋರ್ ಡ್ಯೂರಿಂಗ್ 2000 ಆ್ಯಂಡ್ 2001. 2000 ಆ್ಯಂಡ್ 2001ನಲ್ಲಿ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ 100 ಇದೆ. ಸೊ 100 ಡಿವೈಡೆಡ್ ಬೈ 100. 10,000 ಇಂಟು 280 ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು 28,000. ಸೆಕೆಂಡ್ ಪಾಯಿಂಟ್ ಯಾವುದು, ರೀಕನ್ಸ್ಟ್ರಕ್ಷನ್ ಇನ್ 2013-14. ರೀಕನ್ಸ್ಟ್ರಕ್ಷನ್ 2013-14 ಆಯಿತು. 3,66,000 ಇದು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಸೊ ಈ ಕಾಸ್ಟ್ನ ನಾವು ಕೆಳಗಡೆ ಹಾಕೋಣ. 3,66,000 ಇಂಟು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಇನ್ ವಿಚ್ ದ ಅಸೆಟ್ ವಾಸ್ ಸೋಲ್ಡ್. ಅಸೆಟ್ ಸೋಲ್ಡ್ ಆಗಿದ್ದು 2018ಅಲ್ಲಿ. ಸೊ 2018ಇಂದು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ 280 ಇದೆ. ಸೊ 280 ಡಿವೈಡೆಡ್ ಬೈ ಯಾವ ಇಯರಲ್ಲಿ ಇಂಪ್ರೂವ್ಮೆಂಟ್ ಆಯಿತು. ಸೊ ರೀಕನ್ಸ್ಟ್ರಕ್ಷನ್ ಇನ್ 2013-14 ಫಾರ್
3,66,000 ರೀಕನ್ಸ್ಟ್ರಕ್ಷನ್ 2013-14 ಆಯಿತು. ಸೊ 13-14 ಇಂದು ಇಂಡೆಕ್ಸ್ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಎಷ್ಟಿದೆ? 220 ಇದೆ. ಸೊ ಡಿವೈಡೆಡ್ ಬೈ 220, 3,66,000 ಇಂಟು 280 ಡಿವೈಡೆಡ್ ಬೈ 220 is equal to 4,65,818. ಸೊ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ 2 ಆಯಿತು, 10,000 ಇಂದ ಆಯಿತು. ಸೊ 28,000 ಆಯಿತು. 3,66,000 ಇಂದ ಆಗಿದೆ. ಸೊ ಅದ್ರದ್ದು 4,65,818. ಸೊ ಇದು ಎರಡು ಆ್ಯಡ್ ಮಾಡಿದಾಗ ವಿಲ್ ಗೆಟ್ 10,81,818. ಸೊ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ರಿಸೀವ್ಡ್ 45 lakh ಲೆಸ್ 10,81,818 ಮಾಡಿದ್ರೆ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 34,18,182 ಆಗುತ್ತೆ ಆಯಿತಾ. ಸೊ ದಿಸ್ ಇಸ್ ದ ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ಗೇನ್. ಸೊ 2-3 ಪ್ರಾಬ್ಲಮ್ಸ್ ನೀವು ಮಾಡಿದಾಗ ಯು ವಿಲ್ ಓನ್ಲಿ ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಇದು ಪ್ರಾಬ್ಲಮ್ ಏನಾದರೂ ಕ್ಲಿಯರ್ ಕಾಣಿಸಿಲ್ಲ ಅಂದರೆ ಮೇಲ್ಗಡೆ 3 ಡಾಟ್ಸಲ್ಲಿ ಹೋಗಿ ಯು ಹ್ಯಾವ್ ಟು ಡೂ ಇಟ್ ಆ್ಯಂಡ್ ಇನ್ 360 ಪಿಕ್ಸೆಲ್ಸ್ ಆಯಿತಾ. 360ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮದು 280 ಏನಾದರೂ ಆಗಿದ್ದರೆ ನಿಮಗೆ ಕ್ಲಿಯರ್ಲಿ ಈ ವಿಡಿಯೋ ವಿಸಿಬಲ್ ಆಗಲ್ಲ. ಸೊ ಹ್ಯಾವ್ ಟು ಡೂ ಇನ್ 360p. ಓಕೆ, ಸೊ this was the first problem. ಇದು ದ ಗವರ್ಮೆಂಟ್ ಹ್ಯಾವ್ ನೋಟಿಫೈಡ್ ದ ಫಾಲೋಯಿಂಗ್ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್. ಈ ಇನ್ಫ್ಲೇಷನ್ ಇಂಡೆಕ್ಸ್ ಅವರೇ ಕೊಟ್ಟಿರ್ತಾರೆ ಆಯಿತಾ. ಯು ಹ್ಯಾವ್ ಟು ನೋ ದಿಸ್ ಇನ್ಫ್ಲೇಷನ್ ಇಂಡೆಕ್ಸ್. ಎವ್ರಿ ಪ್ರಾಬ್ಲಮಲ್ಲಿ ಈ ಇನ್ಫ್ಲೇಷನ್ ಇಂಡೆಕ್ಸ್ ಚೇಂಜ್ ಆಗಲ್ಲ ಆಯಿತಾ. ಸೊ ಮಿಸ್ಟರ್ ಅರುಣ್ ಹೌಸ್ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರು 1/2/2000ನಲ್ಲಿ ಫಾರ್ 2,10,000ಗೆ. ಬಟ್ 2018ನಲ್ಲಿ ಅವರು ಈ ಪ್ರಾಪರ್ಟಿ ಸೆಲ್ ಮಾಡಿದ್ದು 45 lakhಗೆ ಆಯಿತಾ. ಸೊ 45 lakhಗೆ ಅವರು ಈ ಪ್ರಾಪರ್ಟಿನ ಸೆಲ್ ಮಾಡಿದ್ದಾರೆ. 2,10,000ಗೆ ಅವ್ರ ಪ್ರಾಪರ್ಟಿ ತಗೊಂಡಿದ್ದು. ಸೊ ಅವರಿಗೆ ಎಷ್ಟು ಪ್ರಾಫಿಟ್ ಆಗಿದೆ ಇದರಿಂದ? ಇನ್ಕಮ್ ಫ್ರಮ್ ಟ್ಯಾಕ್ಸಿಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು ಟ್ಯಾಕ್ಸಿಬಲ್ ಕ್ಯಾಪಿಟಲ್ ಗೇನು ಎಷ್ಟಾಗಿದೆ? 34,18,182. ಸೊ ಈ 34,18,182 ಏನಿದೆ ಇದು ಟ್ಯಾಕ್ಸಿಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಯಿತಾ. ಸೊ ಅವರು ಹೌಸ್ ಪ್ರಾಪರ್ಟಿ ತಗೊಂಡು ಅದೇ ಹೌಸ್ ಪ್ರಾಪರ್ಟಿನ ಇಂಪ್ರೂವ್ಮೆಂಟ್ ಮಾಡಿ ಮತ್ತೆ ಸೆಲ್ ಮಾಡ್ತಿದ್ದಾರೆ. ಅದರಿಂದ ಅವರಿಗೆ ಪ್ರಾಫಿಟ್ ಆಗ್ತಿದೆ. ಸೊ ಅದರಲ್ಲಿ ಯಾವುದರಲ್ಲಿ ನಮಗೆ ಪ್ರಾಫಿಟ್ ಸಿಗುತ್ತೆ ಅದರಲ್ಲೇ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡೋದಲ್ವಾ. ಸೊ ಈ ಥರ. ಸೊ 2-3 ಪ್ರಾಬ್ಲಮ್ಸ್ ನೀವು ಮಾಡಿದಾಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಆಯಿತಾ. ಸೊ ದಿಸ್ ವಾಸ್ ದ ಫಸ್ಟ್ ಪ್ರಾಬ್ಲಮ್. ಸೊ ಇನ್ ನೆಕ್ಸ್ಟ್ ಕ್ಲಾಸ್ ವಿಲ್ ಸಾಲ್ವ್ ಆಲ್ ದ ರಿಮೈನಿಂಗ್ 9 ಪ್ರಾಬ್ಲಮ್ಸ್. ಓಕೆ, ಥ್ಯಾಂಕ್ ಯು.